ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆಯ ಉಪಯೋಗಗಳು ಹಾಗೂ ಪ್ರಯೋಜನದ ಬಗ್ಗೆ ತುಂಬ ಜನ ಈಗಿನ ಯುವಕರು ತುಂಬ ಜನ ನನ್ನ ಕೇಳ್ತಾ ಇದ್ದೀರಾ. ಅಣ್ಣ, ನಾಟಿ ಕೋಳಿಗಳ ಬಗ್ಗೆ ಅದು ಉಪಯೋಗ ಏನಣ್ಣ, ಪ್ರಯೋಜನಗಳೇನು ಅಂತ ಹೇಳಿ ತುಂಬ ಜನ ಕೇಳಿದ್ದೀರಾ. ಹಾಗಾಗಿ ಸ್ನೇಹಿತರೆ, ಅದನ್ನು ಹಂತವಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಸಹ ವಿಡಿಯೋ ನೋಡಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಏನಕ್ಕೆ ಅಂದರೆ ಮಾಹಿತಿ ಬಹಳ ಮುಖ್ಯವಾಗಿರ್ತೈತೆ. ನಾಟಿ ಕೋಳಿಯ ಈಗ ಮೊದಲಿಗೆ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ. ಈಗ ಮೊದಲು ಏನು ಉಪಯೋಗ ಅಂತಂದರೆ, ಈ ನಾಟಿ ಕೋಳಿಯಿಂದ ನಮ್ಮ ದೇಹಕ್ಕೆ ಅತ್ಯುತ್ತಮವಾದಂತಹ ಒಂದು ಕಬ್ಬಿಣಾಂಶ ಈ ನಾಟಿ ಕೋಳಿ ತಿನ್ನೋದ್ರಿಂದ ನಮಗೆ ಕಬ್ಬಿಣಾಂಶ ಹೆಚ್ಚಿರ್ತದೆ. ಹಾಗಾಗಿ ಏನಾಗುತ್ತೆ, ಕಬ್ಬಿಣಾಂಶ ಇರೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಏನು ಬೇಕಾಗಿರುವಂತಹ ಪ್ರೋಟೀನು ಈ ನಾಟಿ ಕೋಳಿ ತಿನ್ನೋದ್ರಿಂದ ನಮಗೆ ಸಿಗುತ್ತದೆ. ಆಮೇಲೆ ಈ ನಾಟಿ ಕೋಳಿ ತಿನ್ನೋದ್ರಿಂದ ನಮಗೆ ಇನ್ನೊಂದು ಮೇನ್ ಮುಖ್ಯ ಏನಾಗುತ್ತೆ ಅಂತಂದರೆ, ನಮ್ಮ ಮೂಳೆಗಳು ಏನಿದ್ದಾವೆ, ಈ ಮನುಷ್ಯನಿಗೆ ಏನು ಯಾವುದೇ ಒಂದು ಕೆಲಸಕ್ಕಾಗಲಿ ಯಾವುದೇ ಒಂದು ದಿನನಿತ್ಯದ ಕಾರ್ಯಕ್ಕೆ ಏನು ನಮಗೆ ಮೂಳೆ ಸ್ಟ್ರೆಂತು ಅಂದರೆ ಬಲ ಮೂಳೆನೇ ಆಗಿರ್ತೈತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಮೇನು ಮೂಳೆ ನಮಗೆ ಬಲಗೊಳ್ಳುತ್ತೆ. ಈ ನಾಟಿ ಕೋಳಿ ತಿನ್ನೋದ್ರಿಂದ ಇದರಲ್ಲಿ ಸತ್ವ ಅಂದರೆ ಸತ್ವಾಂಶ ಜಾಸ್ತಿ ಇರೋದ್ರಿಂದ ನಮಗೇನಾಗುತ್ತೆ, ಮೇನು ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ನಮ್ಮ ಮೂಳೆಗಳಿಗೆ ಹೆಚ್ಚು ಬಲ ಬರುತ್ತದೆ. ಹಾಗಾಗಿ ಈ ನಾಟಿ ಕೋಳಿನ ನಾವು ನಮ್ಮ ವೈದ್ಯ ಲೋಕವೇ ತುಂಬ ಜನಕ್ಕೆ, ಈಗ ಯಾರು ನಾವು ಏನಾದರೂ ಒಂದು ಕಾಯಿಲೆಗಳು ಅಂತೇಳಿ ಆಮೇಲೆ ಯಾವುದೇ ಒಂದು ಆಸ್ಪತ್ರೆಗೆ ನಾವು ಹೋದಾಗ, ಒಂದು ನಮ್ಮ ಸಣ್ಣ ಒಂದು ಕಾಯಿಲೆಗೆ ಹೋದಾಗ ಅವರು ನಮ್ಮ ವೈದ್ಯ ಲೋಕವೇ ರೆಫರ್ ಮಾಡುತ್ತೆ. ನಾಟಿ ಕೋಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಾಟಿ ಕೋಳಿ ತಿನ್ನಿ, ಆಮೇಲೆ ನಾಟಿ ಮೊಟ್ಟೆ ತಿನ್ನಿ ಅಂತೇಳಿ ತುಂಬ ನಮ್ಮ ವೈದ್ಯ ಲೋಕವೇ ಹೇಳುತ್ತೆ. ಹಾಗಾಗಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ನೀವು ನಾಟಿ ಕೋಳಿ ತಿನ್ನೋದು ಭಾಳ ಮುಖ್ಯ. ಹಾಗಾಗಿ ಈಗ ಪ್ರಯೋಜನ ಏನು ಅಂತಂದರೆ, ನಾವು ಈ ನಮ್ಮ ನಾಟಿ ಕೋಳಿ ಸಾಗಾಣಿಕೆ ಮಾಡಿ, ಈಗ ನೀವು ಏನು ಸಾಗಾಣಿಕೆ ನೀವಿರೋ ಜಾಗದಿಂದಲೇ ಸಾಗಾಣಿಕೆ ಮಾಡಿ ನೀವು ಮಾರಾಟ ಮಾಡೋದ್ರಿಂದ ಇದರಿಂದ ಕಡಿಮೆ ಬಂಡವಾಳ. ನೀವೇ ನೋಡಿ, ಇಲ್ಲಿ ಏನು ನಾವು ಈ ಥರ ಫುಡ್ಡು ನಾವು ನೈಸರ್ಗಿಕವಾಗಿ ಏನು ನಮ್ಮ ತೋಟದಲ್ಲಿ ಸಿಗುತ್ತೋ ಈ ಥರ ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೇ ಸಹ ನೀವು ಒಂದು ಲಾಭ ತಗೊಬೋದು. ಅಂದರೆ ಬಂಡವಾಳ ಕಮ್ಮಿ ಹಾಕಿ ಅತಿ ಹೆಚ್ಚು ಲಾಭ ಪಡ್ಕೊಬೋದು. ಯಾವ ಥರ ಅಂತಂದ್ರಾಗ, ನೀವು ಮೊದಲಿಗೆ ನೀವು ಮರಿಗಳು ತಂದು ನೀವು ಸಾಕಾಣಿಕೆ ಮಾಡಿ, ನೀವು ಅದನ್ನು ನೀವು ಮಾಂಸಕ್ಕೆ ಸಾಗಾಣಿಕೆ ಮಾಡಿ ಮಾಂಸದಲ್ಲೂ ದುಡ್ಡು ಮಾಡ್ಕೊಬೋದು. ಇಲ್ಲ ಸರ್, ನಮಗೆ ಮಾಂಸದ ತುಂಬ ದಿನ ತಾಂತಾ ಇದೆ, ತುಂಬ ಸ್ಟ್ರೆಂತ್ ಬರೋಕ್ಕೆ ತುಂಬ ದಿನಗಳು ಕಾಯ್ತಾ ಇದೆ ಅಂತ ಅಂದಾಗ ನೀವೇನು ಮಾಡ್ಬೋದು, ನೀವು ಒಂದು ದಿನದ ಮರಿ ತಂದು ಒಂದು ತಿಂಗಳು ಆಗ್ತಿದ್ದಂಗೆ ನೀವು ಮರಿನ ಅದನ್ನು ಸೇಲ್ ಮಾಡಿದ್ರೆ ನಿಮಗೆ 30 ರೂಪಾಯಿಂದ 40 ರೂಪಾಯಲ್ಲಿ ಒಂದು ದಿನದ ಮರಿ ಸಿಕ್ಕಿದ್ರೆ, ನೀವು ಒಂದು ತಿಂಗಳವರೆಗೂ ನೀವು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಅದರಿಂದ 130 ರೂಪಾಯಿ, 150 ರೂಪಾಯಿ, 140 ರೂಪಾಯಿವರೆಗೂ ನಿಮಗೆ ಅತ್ಯುತ್ತಮವಾಗಿ ನಿಮಗೆ ಲಾಭ ಸಿಗುತ್ತೆ. ಒಂದು ಆಪ್ಷನ್ನು. ಮತ್ತು ಇದರಿಂದ ಈಗ ಮತ್ತೆ ಪ್ರಯೋಜನ ಇನ್ನೊಂದೇನು ಅಂತಂದರೆ, ನಿಮಗೆ ಮೊಟ್ಟೆಯಲ್ಲಿ ಮೇನು ದುಡ್ಡು ಬರುತ್ತೆ. ಮೊಟ್ಟೆಯಲ್ಲಿ ನಿಮಗೆ ಅತಿ ಹೆಚ್ಚು ಲಾಭ ಬರುತ್ತೆ. ಮೊಟ್ಟೆಯಲ್ಲಿ ಡೈಲಿ ಮೊಟ್ಟೆ ಏನಿಡುತ್ತೋ ಅದರಿಂದ ನೀವು 15ರಿಂದ 20 ರೂಪಾಯಿಗೆ ಡೈಲಿ ಮೊಟ್ಟೆ ನೀವು ಖಂಡಿತ ಮಾರ್ಕೊಬೋದು. ಹಾಗೆ ನೀವು ಇಲ್ಲ ಸರ್, ನಾವು ಮಾಡ್ತೀವಿ, ನಾವೊಂದು ಉದ್ಯೋಗ, ನಮಗೆ ಇದೊಂದು ಉದ್ಯೋಗ ನಾವು ಮಾಡಲೇಬೇಕು, ಇದರಿಂದ ನಾವು ಯಶಸ್ಸು ಕಾಣಬೇಕು ಅನ್ನೋದು ನಿಮ್ಮಲ್ಲಿ ಮೈಂಡ್ಸೆಟ್ಟಲ್ಲಿದ್ದರೆ, ಇದರಲ್ಲಿ ಮಾಂಸಕ್ಕೆ ಏನಿಲ್ಲ ಅಂದರೂ 350ರಿಂದ 400 ರೂಪಾಯಿ, 450, 550 ರೂಪಾಯಿವರೆಗೂ ಇದನ್ನು ಮಾಂಸಕ್ಕೆ ಬಳಸ್ಕೊಬೋದು. ಹಾಗಾಗಿ ನೀವು ಇದರಲ್ಲಿ ತುಂಬ ಪ್ರಯೋಜನಗಳಿದ್ದಾವೆ. ಏನಕ್ಕೆ ಅಂದರೆ, ಹಂತವಾಗಿ ನೀವು ಕೋಳಿ ಇಲ್ಲಿ ನೋಡ್ತಿರ್ಬೋದು, ಈ ಕೋಳಿ ಕಸದಿಂದನೂ ದುಡ್ಡು ಮಾಡ್ಬೋದು. ನೀವು ಕೋಳಿನ ತುಂಬ ಜನ ನಿರ್ಲಕ್ಷ್ಯ ಮಾಡೋದೆ, ಕೋಳಿ ಸಾಕೋದು ಅದೇನು ಅಂತೇಳಿ ತುಂಬ ಜನ ನಿರ್ಲಕ್ಷ್ಯ ಮಾಡ್ತಾರೆ. ಅಂದರೆ ಕೋಳಿಲಿ ಅದನ್ನು ಆ ಫೀಲ್ಡಲ್ಲಿ ಇರೋರಿಗೆ ಅದ್ರ ಬಗ್ಗೆ ಅನುಭವ ಇರ್ತೈತೆ. ಏನಕ್ಕೆ ಅಂತಂದರೆ, ಕೋಳಿ ಕಸದಲ್ಲೂ ದುಡ್ಡೇ ಇದರಲ್ಲಿ. ಏನಕ್ಕೆ ಅಂದರೆ, ಒಂದು ಟ್ಯಾಕ್ಟ್ರಿ ನಾವು ಇದರಿಂದ ಕಸನ ಒಂದು ಟ್ಯಾಕ್ಟ್ರಿ ಮಾರ್ತೀವಿ ಅಂದರೆ 5ರಿಂದ 6 ಸಾವಿರ ರೂಪಾಯಿ ಬೇಡ, ಮಿನಿಮಮ್ 4 ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರಿ. ನೀವು ಅಮ್ಮ ಅಂತಂದರೆ ಒಂದು ಶೆಡ್ ನೀವು ಆಚೆಗೆ ಒಂದು ಖಾಲಿ ಮಾಡ್ತಿದ್ದೀರಾ ಅಂದರೆ 4-5 ಟ್ಯಾಕ್ಟ್ರಿ ನೀವು ಶೆಡ್ಡಿಂದ ಆಚೆ ಒಂದು ಶೆಡ್ ಆಚೆ ಖಾಲಿ ಮಾಡ್ತೀವಿ ಅಂದರೆ ಅಷ್ಟು ನಿಮಗೆ ನಾರ್ಮಲಾಗಿ ಅಷ್ಟು ಕೋಳಿ ಕಸನೇ ಸಿಗುತ್ತೆ. ಅದರಲ್ಲಿ ನೀವು ದುಡ್ಡು ಮಾಡ್ಕೊಬೋದು, ಮಾಂಸದಲ್ಲಿ ದುಡ್ಡು ಮಾಡ್ಬೋದು, ಮೊಟ್ಟೆನಲ್ಲಿ ದುಡ್ಡು ಮಾಡ್ಬೋದು. ಹೀಗೆ ಹಲವಾರು ಮರಿಗಳಲ್ಲೂ ಹಲವಾರು ರೀತಿಯಲ್ಲಿ ನೀವು ಮಾಡ್ಬೋದು. ಕೋಳಿ ನಿಮ್ಮ ಹತ್ರ ಇತ್ತು ಅಂದರೆ ನಿಮಗೆ ನಾನಾ ಥರ ಅಂತ ಐಡಿಯಾಗಳು ಸಿಗ್ತವೆ. ಆಮೇಲೆ ನಾನಾ ಥರ ಅಂತ ಇದರಿಂದ ಹೇಗೆ ದುಡ್ಡು ಮಾಡ್ಬೋದು ಅಂತ ನಾವು ಸಹ ನೀವು ತಿಳ್ಕೊತಾ ಹೋಗ್ಬೋದು. ಹಾಗಾಗಿ ಈಗಿನ ಯುವಕರು ಯಾರ್ಯಾರು ನೀವು ಕೆಲಸಕ್ಕೆ ತಿಂಗಳಾನ್ಗಟ್ಟಲೆ ಹೋಗಿ 10ರಿಂದ 20 ಸಾವಿರ ನೀವು ಸಂಬಳ ತಗೊಂಡು ಅದರಲ್ಲಿ ನೀವು ದಿನನಿತ್ಯದ ಖರ್ಚಿಗಾಗಿರ್ಬೋದು, ಇಲ್ಲ ಊಟ ತಿಂಡಿಗಾಗಿರ್ಬೋದು, ಈ ಥರ ನೀವು ಖರ್ಚು ಮಾಡಿ ಮತ್ತು ನೀವೇನು ಇಲ್ದಂಗೆ
ಅದೇ ಥರನೇ ನೀವು ಎಷ್ಟು ವರ್ಷ ಅಂತ ನಾನು ಕೆಲಸ ಮಾಡಿದ್ರೂ ಅದು ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಈ ಥರ ಒಂದು ನಾಟಿ ಕೋಳಿ ಸಾಗಾಣಿಕೆ ಆಗಿರ್ಬೋದು, ಇಲ್ಲ ಕುರಿ ಕೋಳಿ ಸಾಗಾಣಿಕೆ ಆಗಿರ್ಬೋದು, ಇಲ್ಲ ಹಸು ಸಾಗಾಣಿಕೆ ಆಗಿರ್ಬೋದು, ಒಂದು ನಿಮ್ಮ ಓನ್ ಬಿಸ್ನೆಸ್ ಅಂತ ಹೇಳಿ ನೀವೇನಾದರೂ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಹಲವಾರು ಪ್ರಯೋಜನಗಳು ಆಗ್ತವೆ. ಈ ಪ್ರಯೋಜನಗಳು ನಾನೀಗ ನಿಮಗೆ ತಿಳಿಸ್ಕೊಟ್ನಲ್ಲ, ಆ ಥರ ಹಲವಾರು ಪ್ರಯೋಜನಗಳು ಈ ನಾಟಿ ಕೋಳಿಲೇ ಇರ್ಬೋದು. ಇಲ್ಲ ನೀವು ಇದನ್ನೇ ನಾವು ಮಾಡಿ ಅಂತ ಹೇಳ್ತಿಲ್ಲ, ನೀವು ಆಡು ಆಗಿರ್ಬೋದು, ಇಲ್ಲ ಕುರಿ ಆಗಿರ್ಬೋದು. ಕುರಿ ಸಾಕಾಣಿಕೆಗಳು ಅತಿ ಹೆಚ್ಚು ಲಾಭ ತಗೊಂಡಿರೋರು ಇದ್ದಾರೆ, ಮಾಡ್ತಿರೋರು ಇದ್ದಾರೆ. ಅದರಲ್ಲಿ ತುಂಬ ಜನ ಕೈ ಸುಟ್ಕೊಂಡಿರೋ ಇದ್ದಾರೆ. ಹಾಗಾಗಿ ನೀವೇನೇ ಮಾಡಿದ್ರು ಅತಿ ಹೆಚ್ಚು ಯಾವುದನ್ನೇ ಆಗಲಿ ಅತಿ ಹೆಚ್ಚು ಬಂಡವಾಳ ಹಾಕಿ ಮಾಡೋದ್ರಿಂದ ನೀವು ಫಸ್ಟೇ ಫೇಲ್ಯೂರ್ ಆಗಿಬಿಡ್ತೀರ. ಏನಕ್ಕೆ ಅಂದರೆ ನಿಮಗೆ ಅನುಭವ ಇರಬೇಕು. ಅನುಭವ ಇದ್ದಾಗ ನೀವೇನು ಮಾಡಬೇಕಂದ್ರೂ ಅದಕ್ಕೆ ಅನುಭವ ಇದ್ದಾಗ ನೀವೇನು ಮಾಡಿದ್ರು ಸಕ್ಸಸ್ ಆಗುತ್ತೆ. ಅನುಭವವೇ ಇಲ್ಲ ಅಂದಾಗ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲಿಗೆ ನೀವು ಅನುಭವ ಪಡ್ಕೊಳ್ಳಿ. ಅನುಭವ ಪಡ್ಕೊಂಡು ಅಂದರೆ ಅನುಭವ ಯಾಕೆ ಪಡಿಬೇಕು ಅಂತಂದರೆ, ನೀವು ಕಮ್ಮಿ ಅಂದರೆ ನೀವು ಈ ಕೋಳಿ ಸಾಗಾಣಿಕೆ ಮಾಡ್ತೀವಿ ಅಂದರೆ ಒಂದು 500 ಕೋಳಿ, ನೀವು 500 ಕೋಳಿ ತಂದು ಸಾಗಾಣಿಕೆ ಮಾಡಿ ಮೊದಲಿಗೆ. ಅದರಲ್ಲಿ ನಿಮಗೆ ಅನುಭವ ಪಡ್ಕೊಂಡು ಮತ್ತೆ ನೀವು ಅದರಿಂದ ಎಷ್ಟು ಲಾಭ ಬಂತು, ಒಂದು ಎಷ್ಟು ಲಾಭ ಬಂತು, ನಾನು ಎಷ್ಟು ಬಂಡವಾಳ ಹಾಕಿದ್ದೇನೆ, ಮತ್ತು ನಾನು ಅದರಿಂದ ಏನೇನೆಲ್ಲ ಕಲ್ತಿದ್ದೇನೆ, ಅದಕ್ಕೆ ಯಾವಾಗ ಏನೇನು ಫುಡ್ ಕೊಡಬೇಕು, ಯಾವ್ಯಾವ ಥರ ಅಂತ ವ್ಯಾಕ್ಸಿನೇಷನ್ ಹಾಕಬೇಕು, ಯಾವ್ಯಾವ ಥರ ಕಾಯಿಲೆಗಳು ಈ ನಾಟಿ ಕೋಳಿಗಳಿಗೆ ಬರ್ತವೆ, ಇಲ್ಲ ಕುರಿಗಳಿಗೆ ಬರ್ತವೆ, ಇಲ್ಲ ಕುರಿಗಳಿಗೆ ಎಷ್ಟು ಖರ್ಚಾಯಿತು, ಕುರಿಗೆ ಎಷ್ಟು ಬಂಡವಾಳ ಹಾಕಬೇಕು ಅನ್ನೋದು ಹಲವಾರು ರೀತಿಯಂಥ ವಿಧವಾಗಿ ನೀವು ಫಸ್ಟು ಅನುಭವ ತಗೊಂಡಾಗ ಒಬ್ಬ ಮನುಷ್ಯನಿಗೆ ಒಂದು ಯಶಸ್ಸು ಬೇಗ ಸಿಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟು ಅನುಭವ ಇರಬೇಕು. ಅನುಭವ ಇಲ್ಲದೆ ಅತಿ ಹೆಚ್ಚು ಬಂಡವಾಳ ಹಾಕೋಕೆ ಹೋಗ್ಬಿಡಿ. ಯಾರೇ ಆಗಲಿ, ಈಗಿನ ಯುವಕರು ತುಂಬ ಜನ ಬೇಗ ದುಡುಕ್ಬಿಟ್ಟು ಹಲವಾರು ಬ್ಯಾಂಕ್ ಆಗಿರ್ಬೋದು, ಇಲ್ಲ ತಂದೆ ತಾಯಿ ಸಾಲ ಮಾಡಿ ಕೊಡೋದು, ಇದಕ್ಕೆ ಮೊರೆ ಹೋಗ್ಬಿಟ್ಟು ಬೇಗ ಸಾಲ ಮಾಡ್ಕೊಂಬಿಟ್ಟು ಬೇಗ ಇದರಲ್ಲಿ ಏನೋ ಬಂಡವಾಳ ಹಾಕ್ಬಿಟ್ರೆ ಎತ್ಬಿಡ್ಬೋದು ಅಂತೇಳಿ ಬರ್ತಾರೆ. ಆದರೆ ಯಾವುದಾದ್ರೂ ಒಂದು ರೋಗಗಳು ಏನಾದರೂ ಬಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಏನಕ್ಕೆ ಅಂದರೆ ನಾಟಿ ಕೋಳಿ ಎಷ್ಟು ಒಳ್ಳೆಯದಾಗಿರ್ತೈತೋ ಅಷ್ಟೇ ಡೇಂಜರಸ್ ಇರ್ತೈತೆ. ಏನಕ್ಕೆ ಅಂದರೆ ಇದಕ್ಕೆ ನಾಟಿ ಕೋಳಿಗಳಿಗೆ ಬೇಗ ರೋಗಗಳು ತಗುಲಿಬಿಡ್ತವೆ. ಹಾಗಾಗಿ ನೋಡಿ, ನೀವು ಸಹ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರೋ ಆದಷ್ಟು ನೀವು ಈ ಥರ ನೀವು ಪೆನ್ಸಿಲ್ ಮಾಡ್ಕೊಂಡೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ನಿಮಗೆ ಕಾಯಿಲೆಗಳು ಕಂಟ್ರೋಲ್ ಬರ್ತವೆ. ಆಮೇಲೆ ಈ ಥರ ನೈಸರ್ಗಿಕ ಆಹಾರ ಕೊಡಿ. ಆಮೇಲೆ ಈ ನಾಟಿ ಕೋಳಿಗಳು ನೀವು ಅತಿ ಹೆಚ್ಚು ನೀವು ಯಾರ್ಯಾರು ಈಗ ನೀವು ನಾಟಿ ಕೋಳಿ ತಿನ್ನಬೇಕು ಅನ್ನೋರಿದ್ದೀರ, ಆದಷ್ಟು ಇದನ್ನು ವಾರಕ್ಕೊಂದು ಸತಿ ನೀವು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಉತ್ತಮವಾದ ಆರೋಗ್ಯ ಸಿಗುತ್ತೆ. ಮೇನು ನಮಗೆ ಆರೋಗ್ಯನೇ ಮುಖ್ಯ ಅಲ್ವಾ. ಹೀಗಾಗಿ ಫಾರಮ್ ಕೋಳಿಗೂ ನಾಟಿ ಕೋಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನಕ್ಕೆ ಅಂದರೆ ನಾವು ಫಾರಮ್ ಕೋಳಿ ನಾವು ಡೈಲಿ ಏನು ತಂದು ತಿಂತೀವಲ್ಲ, ಅದೇನಾಗುತ್ತೆ 40 ದಿನಕ್ಕೆ ಬರುತ್ತೆ. 40 ದಿನಕ್ಕೆ ಬರುತ್ತೆ ಅಂದರೆ 40 ದಿನದಲ್ಲಿ ಅದೇನು ಮಾಡಿರ್ತೈತೆ, ಎಷ್ಟು ಇಂಜೆಕ್ಷನ್ ತಗೊಂಡಿರ್ತೈತೆ, ಎಷ್ಟು ನಮಗೆ ನೈಸರ್ಗಿಕವಾಗಿ ಫುಡ್ಡು ಸಿಗ್ದಲೇ ಮಾಮೂಲಿ ಅದನ್ನು ಬರೀ ಫೀಲ್ಡಲ್ಲೇ ಕೊಟ್ಟು 40 ದಿನಕ್ಕೆ ರೆಡಿ ಮಾಡಿರ್ತಾರೆ. ಆದರೆ ನಾಟಿ ಕೋಳಿಗಳು ಆಗಲ್ಲ. ಇದು ನಾಟಿ ಕೋಳಿ ನಿಮಗೆ ಮಾಂಸಕ್ಕೆ ಬರಬೇಕು ಅಂದರೆ ಮಿನಿಮಮ್ಮು 5 ರಿಂದ 6 ತಿಂಗಳು ಬೇಕೇ ಬೇಕು. ಯಾರೇ ಸಹ ನಿಮಗೆ ಏನೇ ಹೇಳಿದ್ರು ಇಲ್ಲ ನಾಟಿ ಕೋಳಿ ಬೇಗ ಬರುತ್ತೆ, ಅದು ಅಷ್ಟು ತಿಂಗ್ಳಿಗೆ ಬಂತು, ಇಷ್ಟು ತಿಂಗ್ಳಿಗೆ ಬಂತು ಅಂತ ಹೇಳಿದ್ರೆ ಅದು ನಾಟಿ ಕೋಳಿವೇ ಅಲ್ಲ. ನೀವು ಈ ಥರ ನೈಸರ್ಗಿಕವಾಗಿ ನಾಟಿ ಕೋಳಿನ ಆಚೆಗಡೆ ಬಿಟ್ಟು ನೋಡಿ, ಈ ಥರ ನೈಸರ್ಗಿಕವಾಗಿ ನೀವು ಬೆಳೆಸಿದ್ದೀರಾ ಅಂತಂದರೆ ಇದು ಮಾಂಸಕ್ಕೆ ಬರೋಕ್ಕೆ 5 ರಿಂದ 6 ತಿಂಗಳು ಬೇಕೇ ಬೇಕು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಿರೋಂತಹ ನಮ್ಮಲ್ಲಿರುವಂತಹ ನಾಟಿ ಕೋಳಿಗಳು ಇದೆಲ್ಲ 4 ಮಂತ್ಸ್ ನಾಟಿ ಕೋಳಿಗಳು. ಇದು ಮಾಂಸಕ್ಕೆ ಬರಬೇಕು ಅಂದರೆ ಇನ್ನೂ 2 ಮಂತ್ಸ್ ಬೇಕೇ ಬೇಕು. ತುಂಬ ಜನ ಹೇಳ್ತಾರೆ ಫೀಲ್ಡ್ ಕೊಟ್ಟರೆ ಬೇಗ ಬರುತ್ತೆ ಅಂದರೆ, ಫೀಲ್ಡ್ ಕೊಡೋದ್ರಿಂದ ನಾಟಿ ಕೋಳಿ ಅದು ಮಹತ್ವ ಕಳ್ಕೊಳುತ್ತೆ. ನಾಟಿ ಕೋಳಿ ಅನ್ನಿಸ್ಕೊಳೋದಿಲ್ಲ, ಅದು ಉಪಯೋಗನೂ ಆಗಲ್ಲ. ನಾವು ಏನೀಗ ನಾನು ಕಾನ್ಸೆಪ್ಟು ತಗೊಂಡು ನಿಮ್ಗೆ ಹೇಳ್ತೀನಲ್ಲ, ನಾಟಿ ಕೋಳಿದು ಉಪಯೋಗ ಅಂತ ಹೇಳ್ತೀನಲ್ಲ, ಅದು ನಾಟಿ ಕೋಳಿ ಅನ್ನಿಸ್ಕೊಳಲ್ಲ. ಹಾಗಾಗಿ ನೀವು ಏನು ನಾಟಿ ಕೋಳಿ ಸಾಗಾಣಿಕೆ ಮಾಡೋ ಅಂಥವ್ರು ಆದಷ್ಟು ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿ, ನೈಸರ್ಗಿಕವಾಗಿ ಅಂತಹ ನಾಟಿ ಕೋಳಿಗಳನ್ನ ನೀವು ಸೇಲ್ ಮಾಡಿದ್ರೆ ಆಗಿಲ್ಲ ಕಸ್ಟಮರ್ಗೆ ನೀವು ಕೊಡೋದ್ರಿಂದ ಅವರು ಸಹ ಒಂದು ಅತ್ಯುತ್ತಮವಾದಂತಹ ಬೆಲೆನೂ ಕೊಟ್ಟು ನಿಮ್ಮ ಹತ್ರ ತಗೊಂಡೋಗ್ತಾರೆ. ಆಮೇಲೆ ನಿಮ್ಮ ಹತ್ರ ತಗೊಂಡೋಗಿರೋರು ಇನ್ನೊಬ್ರಿಗೂ ಸಹ ಸಜೆಸ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಇದು ನೈಸರ್ಗಿಕವಾಗಿ ಬೆಳೆದೈತೆ, 6 ರಿಂದ 7 ತಿಂಗಳು ಇದು ತನ್ನ ಆಹಾರ ತಾನೇ ಹುಡುಕಿ ತಿಂದು ಬೆಳೆದಿರೋದ್ರಿಂದ, ಇದು ನಾಟಿ ಕೋಳಿ ತಿನ್ನೋದ್ರಿಂದ ನಮಗೆ ಅತಿ ಹೆಚ್ಚು ಸತ್ವಾಂಶನೂ ಸಿಗುತ್ತೆ. ಆಮೇಲೆ ಅತಿ ಹೆಚ್ಚು ಕಬ್ಬಿಣಾಂಶನೂ ಇರೋದ್ರಿಂದ ನಮಗೆ ನಮ್ಮ ದೇಹನೂ ಸದೃಢವಾಗಿರ್ತೈತೆ ಅಂತೇಳಿ ಈ ನಾಟಿ ಕೋಳಿ ಉಪಯೋಗಗಳು ಸಹ ತಿಳಿಸಿದ್ದೀನಿ, ಆಮೇಲೆ ಪ್ರಯೋಜನ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಹ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೂತನವಾಗಿ ಕನ್ನಡಿಗನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.